ನಿನ್ನ ಸ್ಪೀಚ್ನ ನಾನು ಬರ್ಕೊಡ್ತೀನಿ. ನಿಮ್ಮ ಅಮ್ಮಂಗಿಂತ ಚೆನ್ನಾಗಿ ಬರ್ಕೊಡ್ತೀನಿ. ನೀನೇ ಗೆಲ್ತೀಯ. ನೋಡೋಣ ಅಮ್ಮನ್ ಸಾಕ್ಷಿ ಗೆಲ್ತಾರೋ ಅಥವಾ ಅಪ್ಪನ್ ಆದಿತ್ಯ ಗೆಲ್ತಾರೋ ಅಂತ. ಬರ್ದು ಬ್ಯಾಗಲ್ಲಿ ಇಟ್ಟಿರ್ತೀನಿ, ಸರಿನಾ? ಥ್ಯಾಂಕ್ ಯು ಸೂರ್ಯ ಅವರೇ, ಇಷ್ಟು ದೊಡ್ಡ ಸಮಸ್ಯೆನ ಈಸಿಯಾಗಿ ಸಾಲ್ವ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ತಗೊಳ್ಳಿ. ಸೂರ್ಯ ಅವರೇ, ನಿಮಗೆ ಸ್ಪೀಚ್ ಬರೆಯೋಕೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ. ಅದ್ರ ಅಗತ್ಯ ನನಗಿಲ್ಲ ಆರ್ತಿ ಅವರೇ. ನಿಮಗೆ ಬೇಕಾದ್ರೆ ಕೇಳಿ, ಬರ್ಕೊಡ್ತೀನಿ. ಯಾಕಂದ್ರೆ ನಾನು ಆದಿತ್ಯನೇ ಗೆಲ್ಲೋದು. ಒಂದ್ ವೇಳೆ ನಾನು ಸಾಕ್ಷಿ ಗೆದ್ರೆ ಏನ್ ಕೊಡ್ತೀರಾ? ಸಕ್ಕರೆ. ಸಕ್ಕರೆನಾ? ಕಾಫಿಲಿ ಸಕ್ಕರೆ ಇಲ್ಲ ಅಂದೆ. ಸಾರಿ, ಸಕ್ಕರೆ ಹಾಕದೆ ಮರ್ತ್ಬಿಟ್ಟೆ. ಇವಾಗಲೇ ತರ್ತೀನಿ. ಈ ಸೂರ್ಯ ಬೇಗ ಆದಿತ್ಯನ ಭಾಷಣ ಬರ್ಕೊಂಡು ಬಂದ್ರೆ ನನ್ನ ಕೈ ಚಳಕ ತೋರಿಸ್ತೀನಿ. ಈ ನಡುವೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಲ್ವಾ? ಇದು ಒಳ್ಳೆ ಅವಕಾಶ ಸೂರ್ಯ ಆರ್ತಿ ಮಧ್ಯೆ ಒಡಗ್ತಿರಕ್ಕೆ. ಹಲೋ ಅಮ್ಮ, ಕೇಳಿಸ್ತಾ ಇದೆಯಾ? ಅಮ್ಮ, ನನಗೆ ಆಶೀರ್ವಾದ ಮಾಡಿ. ನಾವು ಸಾಕ್ಷಿ ಮನಸ್ಸಲ್ಲಿರೋ ಭಯನ ನಾವು ಶಾಶ್ವತವಾಗಿ ದೂರ ಮಾಡಬೇಕು. ಅವಳಿಗೆ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಅವಳಿಗೆ ಧೈರ್ಯನೂ ಬರುತ್ತೆ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಸಾಕ್ಷಿ ಮನಸ್ಸನ್ನ ಗೆಲ್ಲೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂದ್ರೆ ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ವಿಶ್ವಾಸ ಇಡೋದು ತುಂಬಾ ಮುಖ್ಯ. ಸಾಕ್ಷಿಗೆ ನನ್ನ ಮೇಲೆ ವಿಶ್ವಾಸ ಬರಲಿ ಅನ್ನೋದೇ ನನ್ನ ಆಸೆ ಅಮ್ಮ. ನೀನ್ ಅನ್ಕೊಂಡ ಹಾಗೆ ಎಲ್ಲ ಆಗ್ಲಿ. ಆದಷ್ಟು ಬೇಗ ಸೂರ್ಯನ್ ಪ್ರೀತಿನೂ ನಿನಗೆ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನನಗೆ ಸೂರ್ಯವ್ರ ವಿಶ್ವಾಸ ಸಿಕ್ಕಿದೆಲ್ಲ ಅಷ್ಟೇ ಸಾಕು. ನನಗೆ ಅದೇ ಪ್ರೀತಿ ಅಮ್ಮ. ಆ ವಿಶ್ವಾಸದ ಜೊತೆ ಸೂರ್ಯನ್ ಪ್ರೀತಿನೂ ಸಿಕ್ಕರೆ ನಿನ್ ಸಂತೋಷ ಇನ್ನೂ ಜಾಸ್ತಿ ಆಗುತ್ತೆ. ಆರ್ತಿ,
ನೀವಿಬ್ರು ಬರೀ ಮನಸ್ಸಿಂದ ಒಂದಾದ್ರೆ ಸಾಲದಮ್ಮ. ಗಂಡ ಹೆಂಡತಿ ಇಬ್ರು ದೇಹ ಮನಸ್ಸಿಂದ ಒಂದಾದಾಗ ಮಾತ್ರ ಆ ಸಂಬಂಧಕ್ಕೆ ಒಂದು ಅರ್ಥ ಬರುತ್ತೆ. ಅಮ್ಮ ಮತ್ತೆ ಹಳೆ ಪುರಾಣ ಶುರು ಮಾಡಿದ್ರಲ್ಲ. ನನಗೆ ಸೂರ್ಯ ಅವ್ರ ಸಾಂಗತ್ಯ, ಅವ್ರ ವಿಶ್ವಾಸ ಅದೇ ಸಾಕು, ಮತ್ತೆ ನೀನು ಬೇಡ. ಆರ್ತಿ, ಪ್ರತಿಯೊಬ್ಬ ಹೆಂಗಸು ತನ್ನ ಗಂಡ ತನುಮನದಿಂದ ತನ್ನನ್ನು ಪ್ರೀತಿಸ್ಲಿ ಅಂತ ಆಸೆ ಪಡ್ತಾಳೆ. ಆಗ್ಲೇ ಸಂಬಂಧ ಉತ್ತುಂಗಕ್ಕೇರೋದು. ಸೂರ್ಯನ ಜೊತೆ ನಿನ್ ಸಂಬಂಧ ಮನಸ್ಸಿಂದ ಗಟ್ಟಿಯಾಗಿದೆ. ಹಾಗೆ ನೀವಿಬ್ರು ಬೇಗ ಒಂದಾಗ್ತೀರಾ. ಆ ದಿನ ದೂರ ಇಲ್ಲ, ಗೊತ್ತಾಯ್ತಾ? ಅಮ್ಮ ನಾನು ನಾಳೆ ಮಾತಾಡ್ತೀನಿ, ಸರಿನಾ? ಬಾಯ್. ವಾ ಸೂರ್ಯ, ಆದಿತ್ಯಂಗೆ ಒಳ್ಳೆ ಭಾಷಣನೇ ಬರ್ದಿದ್ಯಾ. ಆದ್ರೆ ಅವನು ಈ ಭಾಷಣ ಓದೋದಿಲ್ವಲ್ಲ ಅನ್ನೋದೇ ಬೇಜಾರು. ಇದ್ರ ಜಾಗದಲ್ಲಿ ಅವ್ನು ನಾನ್ ಬರ್ದಿರೋ ಭಾಷಣ ಓದ್ತಾನೆ. ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನನಗೆ ನಿಮ್ಮ ಹುಡುಗಾಟ ಇಷ್ಟ ಆಗ್ತಿಲ್ಲ ಆರ್ತಿ ಅವರೇ. ನನಗೆ ಮಳೆ ಅಂದ್ರೆ ಆಗೋದಿಲ್ಲ. ನಿಮ್ಗೆ ಮಳೆ ಕಂಡ್ರೆ ಯಾಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಸೂರ್ಯ ಅವರೇ, ಒಣಗಿದ ಗಿಡ ಕೂಡ ಮಳೆ ನೀರು ಬಿದ್ದ ತಕ್ಷಣ ಮತ್ತೆ ಚಿಗುರೋಕೆ ಶುರು ಮಾಡುತ್ತವೆ. ಒಣ ಭೂಮಿನೂ ಹಸಿರಾಗುತ್ತೆ. ಅದೇ ಹನಿಗಳು ಮನಸ್ಸಿಗೆ ತಂಪು ನೀಡುತ್ತೆ, ಒಂದು ರೀತಿ ಹುರುಪು ತರುತ್ತೆ. ಮಳೆ ಬಗ್ಗೆ ನಿಮಗಿರೋ ದ್ವೇಷ ಬದಲಾಗುತ್ತೆ ಸೂರ್ಯ ಅವರೇ. ನೀವು ಈ ಮಳೆ ಹನಿನ ಪ್ರೀತಿಸೋ ದಿನ ಬಂದೇ ಬರುತ್ತೆ. ಹೌದು ಮಮ್ಮಿ, ಈಗ ಸಿಕ್ಕಿರೋ ಆಪರ್ಚುನಿಟಿನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಈ ಸಫೋಕೇಟಿಂಗ್ ಅಟ್ಮಾಸ್ಫಿಯರ್ ಇಂದ ಹೊರಗೆ ಬರಕ್ಕೆ ನನ್ನ ಹಣೆಯಲ್ಲಿ ಬರ್ದಿದೆ ಅಂತ ಅನ್ಸುತ್ತೆ. ಇಲ್ಲೇ ಮಲಗಿದಾನೆ ಮಮ್ಮಿ. ಎಷ್ಟು ದಿನ ಅಂತ ನನ್ನ ಆಸೆಗಳನ್ನ ಈಗ ಮುಚ್ಚಿಟ್ಕೊಳ್ಳೋದು? ನಾನು ಡಿಸೈಡ್ ಮಾಡಿದ್ದೀನಿ ಮಮ್ಮಿ, ನನ್ನ ಜೀವನನ ನನ್ನ ಇಷ್ಟದ ಪ್ರಕಾರನೇ ನಾನು ಬದುಕ್ತೀನಿ. ಈ ಒಳ್ಳೆ ಸೊಸೆ ಮಗಳು ಅಂತ ನಂಗೆ ನಾಟಕ ಆಡ್ಕೊಂಡಿರೋಕ್ಕಾಗಲ್ಲ ಮಮ್ಮಿ. ಓಕೆ ಮಮ್ಮಿ, ನಂಗೆ ವಿಷಯ ಗೊತ್ತಾದ ಕೂಡಲೇ ನಿಂಗೆ ಫೋನ್ ಮಾಡ್ತೀನಿ. ಗುಡ್ ನೈಟ್ ಮಮ್ಮ. ಇಷ್ಟೆಲ್ಲ ಹೇಳೋ ಮೊದಲು ನಮ್ಮ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಲಿಲ್ವಾ ರಾಕಿ? ಸರಿಯಾಗಿ ಏನು ತಿಂದೇ ಇಲ್ಲ ನೀನು, ಆಗ್ಲೇ ಸಾಕಂತೀಯಲ್ಲ. ಯಾವಾಗ್ಲೂ ಆಟದ ಕಡೆ ಗಮನ ಕೊಡು ನೀನು. ಸಾಕ್ಷಿ ಆದಿತ್ಯ ಇಬ್ರು ಕೂಡ ಇವತ್ತು ಸ್ಕೂಲಿಂದ ವಾಪಸ್ ಬರ್ಬೇಕಾದ್ರೆ ಇಬ್ರದ್ದು ಲಂಚ್ ಬಾಕ್ಸ್ ಖಾಲಿಯಾಗಿರ್ಬೇಕು, ಗೊತ್ತಾಯ್ತಾ? ನೀನು ಡ್ರೈವರ್ ಅಂಕಲಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ. ಸಾಕ್ಷಿ, ಮನೇಲಿ ಹೇಗೆ ಸ್ಪೀಚ್ ಮಾಡಿದ್ಯೋ ಅದೇ ರೀತಿ ಸ್ಕೂಲಲ್ಲಿ ಸ್ಪೀಚ್ ಮಾಡು. ಖಂಡಿತವಾಗ್ಲೂ ನೀನು ಸೆಲೆಕ್ಟ್ ಆಗ್ತೀಯ. ಏನು ಹೆದರ್ಕೊಳ್ಳಲ್ಲ. ಅವಳನ್ನೇ ಗೆಲ್ಸಪ್ಪ ದೇವ್ರೆ ಅಂತ ನಾನು ಬೆಳಗ್ಗೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀನು ಆದಿತ್ಯನ ಕಡೆ ಗಮನ ಕೊಡು. ಅಜ್ಜಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನಾನೇ ಸೆಲೆಕ್ಟ್ ಆಗ್ತೀನಿ, ಯಾಕಂದ್ರೆ ನಮ್ಮಪ್ಪ ನಂಗೆ ಸ್ಪೀಚ್ ಬರ್ಕೊಟ್ಟಿದ್ದಾರೆ. ಅಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಸಾಕ್ಷಿ. ಗುಡ್ ಮಾರ್ನಿಂಗ್ ಅಪ್ಪ. ಆದಿ, ನಾನು ಬರ್ಕೊಟ್ಟಿದ್ದ ಸ್ಪೀಚ್ ಓದ್ಯಾ? ಇಲ್ಲಪ್ಪ, ಸ್ಕೂಲಿಗೆ ಓದ್ಕೊಂತೀನಿ. ಸರಿ, ಹೋಗಿ ಸ್ಪೀಚ್ ತಗೊಂಬಾ, ನಾನು ಮುಂದೆ ಓದ್ ತೋರ್ಸು ಅಂತ. ಆಯ್ತು.
ಅತ್ತೆ ಏನಾಯ್ತತೆ? ಅಯ್ಯೋ ನನ್ನ ಕಾಲಿಗೆ ತುಂಬಾ ಪೆಟ್ಟಾಯ್ತು. ಒಂದ್ ನಿಮಿಷ ಔಷಧಿ ತರ್ತೀನಿ. ಸೂರ್ಯ ಅದೆಲ್ಲ ಏನು ಬೇಡ, ಮಕ್ಳಿಗೆ ಪಾಪ ಸ್ಕೂಲಿಗೆ ಗೊತ್ತಾಗತ್ತೆ. ನೀವ್ ಕರ್ಕೊಂಡು ಹೋಗಿ ನಾನು ನೋಡ್ಕೋತೀನಿ. ಅಲ್ಲ ಅತ್ತೆ ಆರ್ತಿ ಅವರೇ, ನೀವು ಫಸ್ಟ್ ಏಡ್ ಬಾಕ್ಸ್ ತಗೊಂಬನ್ನಿ, ನನ್ನ ಮಕ್ಕಳನ್ನ ಕಾರ್ ಹತ್ರ ಬಿಟ್ಟು ಬರ್ತೀನಿ. ಸರಿ. ಅಯ್ಯೋ ಸರ್ ಬಂದೆ. ಅದಿ ಬ್ಯಾಗ್ ತಗೊಂಬಾ. ಅಯ್ಯೋ ಅಮ್ಮ. ಹಲೋ, ಇನ್ನೊಂದು 5 ನಿಮಿಷ ಹೊರಟೆ, ಈಗ ಮನೆ ಬಿಡ್ತಾ ಇದ್ದೆ. ಎಲ್ಲರೂ ಹೋಗ್ತಿದ್ಯಾ? ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆಂಟಿಗೆ ಶಾಪಿಂಗ್ ಮಾಡಬೇಕಿತ್ತಂತೆ, ಅದಕ್ಕೆ ಅಮ್ಮ ಬರಕ್ಕೆ ಹೇಳಿದ್ರು. ಅಲ್ಲ, ಅಮ್ಮಂಗೆ ಹೇಳಿ ಹೋಗಿದ್ಯಾ? ನೀನು ಅಮ್ಮನ ಬಗ್ಗೆ ಚಿಂತೆ ಮಾಡಬೇಡ ಭಾಸ್ಕರ್, ನಾನು ಅಮ್ಮನ ಪರ್ಮಿಷನ್ ತಗೊಂಡಿದ್ದೀನಿ. ಬಾಯ್. ಫೋನ್ ಬಿಟ್ಟಿದ್ಯಾ ರಾಕಿ? ಅಮ್ಮ ನಂಬರ್ ಅಲ್ವಲ್ಲ? ಯಾರ ಹತ್ರ ಮಾತಾಡ್ತಿದ್ಲಿ ಇವಳು? ಯಾಕೇನಾಯ್ತು? ಸಾಕ್ಷಿ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ? ಇಲ್ಲಮ್ಮ, ಅವಳ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ನೋಡ್ತೀರಿ, ಸೆಲೆಕ್ಟ್ ಆಗಿದ್ದೀನಿ ಅಂತ ಇವತ್ತು ಒಳ್ಳೆ ಸುದ್ದಿನೇ ತರ್ತಾಳೆ. ನಿನಗೆ ಅವಳ ಮೇಲಿರೋ ನಂಬಿಕೆ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಅವಳು ಎಲ್ಲರ ಮುಂದೆ ಭಾಷಣ ಮಾಡ್ತಾಳ ಅಂತ ನನಗೂ ಚಿಂತೆ ಆಗೋಗಿತ್ತು. ಮಕ್ಕಳು ಜೋಳು ಮುಖ ಹಾಕೊಂಡಿದ್ರೆ ನನ್ನ ಕೈ ನೋಡಕ್ಕಾಗಲ್ಲ. ಅವತ್ತು ಬರ್ಡೇ ಬಾಟಿಲ್ ಆಗಿದ್ದು ನೆನೆಸ್ಕೊಂಡ್ರೆ ನನ್ಗೀಗ್ಲೂ ಎದೆ ನಡುಗುತ್ತೆ. ಆದ್ರೆ ನಿನಗೆ ಅವಳ ಮೇಲಿರೋ ವಿಶ್ವಾಸ ನೋಡಿ ತುಂಬಾ ಖುಷಿ ಆಯ್ತು. ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಬರ್ತೀನಿ. ಸರಿಮ್ಮ. ಸೂರ್ಯ ಅವರೇ, ಸಾರಿ. ಏಕೆ? ಹೊರಗಡೆ ಹೋಗೋರನ್ನ ತಡಿಬಾರ್ದಂತೆ, ನಾನು ನಿಮ್ಮನ್ನು ತಡೆದೆ, ಅದಕ್ಕೆ ಸಾರಿ. ತಡೆದ್ಬಿಟ್ಟು ಸಾರಿ ಕೇಳ್ತೀರಲ್ಲ. ಸೂರ್ಯ ಅವರೇ, ಸಾರಿ. ಈಗ ಯಾಕೆ ಸಾರಿ ಆರ್ತಿ ಅವರೇ? ಅದು ನಿನ್ನೆ ಮಳೆಲಿ ಆಟ ಆಡ್ತಿದ್ದೆ ಅಲ್ಲ, ಅದಕ್ಕೆ. ಪರವಾಗಿಲ್ಲ. ಸೂರ್ಯ ಅವರೇ, ಮತ್ತೇನು ಆರ್ತಿ ಅವರೇ? ನಿಮಗೆ ಎಷ್ಟು ಬೈಬೇಕು ಅನ್ಸುತ್ತೋ ಬೈದ್ಬೇಡಿ. ಹೊರಗಡೆ ಹೋಗೋರನ್ನ ತಡಿಬಾರ್ದಂತೆ. ನನ್ನ ಕೈ ತಡೆಯಕ್ಕಾಗ್ತಿಲ್ಲ, ನನಗೆ ತುಂಬಾ ಭಯ ಆಗ್ತಿದೆ. ಯಾಕೆ, ಏನಾಯ್ತು? ಸಾಕ್ಷಿ ಏನೋ ನಿನ್ನೆ ಮನೆಯವ್ರ ಮುಂದೆ ಸ್ಪೀಚ್ ಚೆನ್ನಾಗಿ ಮಾಡಿದ್ಲು, ಆದ್ರೆ ಸ್ಕೂಲಲ್ಲಿ ಎಲ್ಲರೂ ಮುಂದೆ ಹೇಗ್ ಮಾಡ್ತಾಳೆ ಅನ್ನೋದೇ ಭಯ ಆಗ್ತಿದೆ. ಹುಡುಗರ ಮುಂದೆ ತೊದ್ಲಿದ್ರೆ, ಅವಳು ಸೆಲೆಕ್ಟ್ ಆಗದಿದ್ರೆ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ಸೂರ್ಯ ಅವ್ರೆ. ಅದನ್ನೇ ಹೇಳೋಣ ಅಂತ ಬಂದಿದ್ದು. ನೀವೇನು ಯೋಚನೆ ಮಾಡಬೇಡಿ, ಸಾಕ್ಷಿ ಭಯ ಪಡೋದಿಲ್ಲ. ನೀವು ಬರ್ಕೊಟ್ಟಿರೋ ಸ್ಪೀಚ್ನ ಅವಳು ಚೆನ್ನಾಗೇ ಹೇಳ್ತಾಳೆ. ಆದಿತ್ಯ, ಸಾಕ್ಷಿ, ರಾಹುಲ್ ಎಲ್ಲರೂ ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ನನಗೆ ನನ್ನ ಮಕ್ಕಳ ಮೇಲೆ ಭರವಸೆ ಇದೆ. ಅವರಿಬ್ರು ಚೆನ್ನಾಗೇ ಸ್ಪೀಚ್ ಕೊಡ್ತಾರೆ. ಸಾಕ್ಷಿ, ಫಸ್ಟ್ ನೀನ್ ಸ್ಪೀಚ್ ನ ಓದು. ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ಅಂದರೆ ಅವ್ರ ಟೀಚರು ಅವ್ರು ಸೆಲೆಕ್ಟ್ ಮಾಡಬೇಕು. ದೇವ್ರ ದಯದಿಂದ ಆದಿತ್ಯ ಸಾಕ್ಷಿ ಇಬ್ರು ಕಾಂಪಿಟೇಷನ್ ಅಲ್ಲಿ ಸೆಲೆಕ್ಟ್ ಆದ್ರೆ ಸಾಕು. ಸಾಕ್ಷಿ, ಸಾಕ್ಷಿ ಬೇಗ ಓದು. ಓದ್ತೀನಿ. ನಂಗಾಗಲ್ಲ ಮಿಸ್. ಆರ್ತಿ ಅವರೇ, ನಿಮ್ಮ ಪ್ರಯತ್ನದಿಂದ ಸಾಕ್ಷಿಗೆ ಹತ್ರ ಆಗ್ತಿದ್ರ. ಅನ್ಕೊಂಡಿದ್ದೆಲ್ಲ ನಡೆದ್ರೆ
ಮನ್ಸಿಗೆ ತುಂಬ ಸಂತೋಷ ಆಗುತ್ತೆ. ಆಯ್ತು, ನೀನು ಹೋಗು. ಹೌದು, ನೀವು ಹೇಳ್ತಿರೋದು ನಿಜ. ಈಗ ಆದಿತ್ಯನೇ ತಗೊಳ್ಳಿ, ಅವ್ನು ನಿಮ್ಮನ್ನ ಮೊದಲಿಂದನೂ ತುಂಬ ಇಷ್ಟಪಡ್ತಾನೆ. ಈಗ ನೀವು ನಿಮ್ಮ ಬಗ್ಗೆ ಅವನಲ್ಲಿರೋ ವಿಶ್ವಾಸನ ಇನ್ನೂ ಗಟ್ಟಿ ಮಾಡ್ಕೊಂಡಿದ್ದೀರಾ. ಅವನಿಗೆ ನೀವು ಯಾವ ಸೂಪರ್ಮ್ಯಾನ್ಗಿಂತನೂ ಕಡಿಮೆ ಇಲ್ಲ. ಆದಿತ್ಯ, ನಿನ್ ಟಾಪಿಕ್ ಏನು? ಮೈ ಫೇವರೆಟ್ ಟೀಚರ್. ಓದ್ಲಾ ಮೇಡಮ್? ಹಾ, ಓದು. ಮೈ ರೆಸ್ಪೆಕ್ಟೆಡ್ ಟೀಚರ್ ಅಂಡ್ ಮೈ ಫೇವರೆಟ್ ಟೀಚರ್ ಈಸ್ ಕಮಲಾ. ನಾನು ನನ್ನ ಟೀಚರ್ನ ತುಂಬಾ ಗೇಲಿ ಮಾಡ್ತೀನಿ. ಆದಿತ್ಯ, ಸರಿಯಾಗಿ ಓದು. ನನ್ನ ಟೀಚರ್ಗೆ ಪಾಠ ಮಾಡೋಕ್ಕೆ ಬರಲ್ಲ. ಆದಿತ್ಯ, ಫಸ್ಟ್ ಇಲ್ಲಿಂದ ಹೋಗು. ಹೋಗ್ತೀಯಾ ಇಲ್ವಾ ಇವಾಗ? ಅವನು ನಿಮ್ಮನ್ನೇ ತನ್ನ ಆದರ್ಶ ಅಂತ ಅನ್ಕೊಂಡಿದ್ದಾನೆ. ನಾವು ಮದುವೆ ಆಗಿದ್ದ ಉದ್ದೇಶ ಇವತ್ತು ಪೂರ್ತಿ ಆಗ್ತಿದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಇದು ಬರೀ ಮಾತಿಗಲ್ಲ, ನಿಜವಾದ ಅರ್ಥದಲ್ಲಿ ನಮ್ಮ ಮಕ್ಕಳಿಗೆ ನಾವು ಅಪ್ಪ ಅಮ್ಮ ಆಗಿದ್ದೀವಿ. ಇವತ್ತು ನಮ್ಮ ಪುನರ್ವಿವಾಹ ಯಶಸ್ವಿಯಾಗಿದೆ. ಇದ್ರ ಪ್ರಾರಂಭನ ನಮ್ಮ ಮಕ್ಕಳು ಮಾಡಿದ್ದಾರೆ. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಅವರಿಬ್ರು ಹೀಗೆ ಯಾವಾಗಲೂ ಜೊತೆಗಿರ್ಲಿ ಅಂತ. ನಿನ್ನ ನಡತೆಯಿಂದ ನನಗೆ ನಿನ್ನ ಮೇಲೆ ಅನುಮಾನ ಬರ್ತಿದೆ ರಾಕಿ. ನೋಡು ನನ್ನ ಸ್ಥಿತಿ ಹೇಗಾಗಿದೆ ಅಂತ. ನಾನು ಯಾರನ್ನ ತುಂಬ ಪ್ರೀತಿಸ್ತಿದ್ನೋ ಅವರನ್ನೇ ಕದ್ದು ಮುಚ್ಚಿ ಹಿಂಬಾಲಿಸ್ತಿದ್ದೀನಿ. ಛೇ, ಈಗಲೇ ಬರ್ತೀನಿ. ಆದಷ್ಟು ಬೇಗ ಬರ್ತೀನಿ. ಸರಿ ಆರ್ತಿ ಅವರೇ, ಆದಿತ್ಯ ಸಾಕ್ಷಿ ಸ್ಕೂಲಿಂದ ಫೋನ್ ಬಂದಿತ್ತು. ನಾವು ಈಗಲೇ ಹೋಗ್ಬೇಕಂತೆ. ಯಾಕೆ? ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಪ್ರಿನ್ಸಿಪಲ್ ನಮ್ಮಿಬ್ರು ಕರೆದಿದ್ದಾರೆ. ಹೊಡಿ ಬೇಗ. ಆರ್ತಿ ಅವರೇ, ಹೊಡಿ ಬೇಗ. ಹಾ, ಬಂದೆ. ರಾಕಿ ಅವಳ ಅಮ್ಮನ ಮನೆಗೆ ಬಂದಿದ್ದಾಳೆ. ನಾನೊಬ್ಬ ಮೂರ್ಖ. ಅವಳ ಮೇಲೆ ಅನುಮಾನ ಪಟ್ಟು ಅವಳನ್ನ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಏನೇನೋ ಯೋಚನೆ ಬೇರೆ ಮಾಡಿಬಿಟ್ಟೆ. ರಾಕಿ, ಐ ಆಮ್ ರಿಯಲಿ ಸಾರಿ. ನಿನ್ನ ಬಗ್ಗೆ ನಾನು ಅನುಮಾನ ಪಡಬಾರ್ದಾಗಿತ್ತು.
ಕ್ಲಾಸ್ ಟೀಚರ್ಗೆ ಅವಮಾನ ಮಾಡಿದ್ನಾ? ಹೌದು. ಅವನು ಸ್ಪೀಚ್ ರೆಡಿ ಮಾಡ್ಕೊಂಡ್ಮೇಲೆ ನೀವೊಂದ್ಸರಿ ಓದ್ಬೇಕಲ್ವಾ ಸೂರ್ಯ? ಆ ಸ್ಪೀಚ್ ಬರ್ಕೊಟ್ಟಿದ್ದೆ ನಾನು ಮ್ಯಾಮ್. ಹೌದಾ? ನೀವ್ ಬರ್ದು ಕೊಟ್ಟಿದ್ದ? ಇದೇನಾ ಆ ಸ್ಪೀಚ್ ನೋಡಿ. ಆದಿತ್ಯಂಗೆ ನಾನು ಬರ್ಕೊಟ್ಟಿರೋ ಸ್ಪೀಚ್ನ ಯಾರೋ ಬದಲಾಯಿಸಿದ್ದಾರೆ. ಯಾರು ಮಾಡಿರ್ಬೋದು ಇದನ್ನ?